ಮಂಡ್ಯದಲ್ಲಿ ಕೋಟಿ ಕೋಟಿ ನಾಮ ಹಾಕಿದ ತಾಯಿ ಮಗಳು ಅಂದ್ರೆ ತಾಯಿ ಮಗಳಿಂದ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿದೆ ಅನ್ನೋದು ಮಂಡ್ಯದಲ್ಲಿ ಆಗಿರುವಂತಹ ಘಟನೆ। ಕೋಟಿ ಕೋಟಿ ದೋಚಿ ರಾತ್ರೋರಾತ್ರಿ ತಾಯಿ ಮಗಳು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ। ಹೊಸಹಳ್ಳಿ ಬಡಾವಣೆಯಲ್ಲಿ ಆಗಿರುವಂತಹ ಘಟನೆ, ನಿವಾಸಿಗಳು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ। ತಾಯಿ ಗಿರಿಜಮ್ಮ ಮತ್ತು ಪುತ್ರಿ ದಿವ್ಯಾಳಿಂದ ವಂಚನೆಯ ಆರೋಪ। ಗಿರಿಜಮ್ಮ ದಿವ್ಯಾ ಪತ್ತೆಗಾಗಿ ನೊಂದವರು ಇದೀಗ ವಿನೂತನವಾಗಿ ಧರಣಿಯನ್ನ ಮಾಡಿದ್ದಾರೆ। ತಾಯಿ ಮಗಳ ಫ್ಲೆಕ್ಸ್ ಅನ್ನ ಹಾಕಿಸಿ ಹುಡುಕಿ ಕೊಡುವಂತೆ ಮನವಿ। ಸ್ತ್ರೀ ಶಕ್ತಿ ಸಂಘ, ಸ್ವಸಹಾಯ ಸಂಘ, ಮೈಕ್ರೋ ಫೈನಾನ್ಸ್ ಸಂಘದ ಸದಸ್ಯರ ಹೆಸರಿನಲ್ಲಿ ಸಾಲ ಮಾಡಿರುವಂತಹ ಗಿರಿಜಮ್ಮ ಸಾಲ ಮರುಪಾವತಿ ಮಾಡದೆ ಗಿರಿಜಮ್ಮ ಎಸ್ಕೇಪ್ ಆಗಿದ್ದಾಳೆ। ಸಾಲ ಮರುಪಾವತಿಗೆ ನಾಮಿನಿ ಆದವರ ಬೆನ್ನು ಬಿದ್ದಿದ್ದಾರೆ ಇದೀಗ ಫೈನಾನ್ಸ್। ದಿವ್ಯಾನೋಳ ಮಗಳು ಇವರಿಬ್ರು ಎಲ್ಲರ ಹತ್ರ ಸುಮಾರು ಒಂದು 10 ಜನ ಸಂಘ ಗ್ರೂಪ್ ಸೇರ್ಕೊಳ್ಳೋದು ಜನ್ಮ ಅವ್ರು ಕೊಡೋರು ಮಾತ್ರ ತಾವು ಸೇರಿಸ್ಕೊಳ್ಳೋದು। ಅವ್ರು ಸೇರಿಸ್ಕೊಂಡು ಏನು ಮಾಡ್ತಾರೆ, ಅವ್ರಿಗೆ 5,000 ರೂಪಾಯಿ ಅವ್ರು ಕೊಟ್ಬಿಟ್ಟು ಇವ್ರು ದುಡ್ಡು ಇವ್ರು ಮಡಿಕೊಳ್ಳೋದು। ಈ ಒಂದು ತಿಂಗಳು ಇದು ಮೇಂಟೈನ್ ಮಾಡ್ಕೊಂಡು ತಿರುಗಿ ಇನ್ನೊಂದು ತಿಂಗಳಿಗೆ 10 ಜನ ಸೇರಿಸ್ಕೊಳ್ಳೋದು, ಇನ್ನೊಂದು ಗ್ರೂಪ್ ಮಾಡೋದು। ಆ ಥರ ಎತ್ತಿಸ್ಕೊಂಡು ಸುಮಾರು ಒಂದು 25 ಸಂಘ ಮಾಡಿರೋದು। ಮಂಡ್ಯದಲ್ಲಿ ಎಷ್ಟು ಸಂಘ ಇವೆ, ಆ ಒಂದು ಸಂಘದಲ್ಲೂ ದುಡ್ಡು ಬಿಟ್ಟಿಲ್ಲ, ಎತ್ಕೊಂಡವ್ರೆ। SBI ಬ್ಯಾಂಕಲ್ಲಿ ಎತ್ಕೊಂಡವ್ರೆ, ಕೆನರಾ ಬ್ಯಾಂಕಲ್ಲಿ ಅದ್ರಲ್ಲೂ ತಗೊಂಡವ್ರೆ, ಎಲ್ಲ ಇದರಲ್ಲೂ ಬಿಟ್ಟಿಲ್ಲ। ಎಲ್ಲ ಫೋರ್ಜರಿ, ಒಬ್ಬೊಬ್ಬರದ ಈಗ ಐಡೆಂಟಿ ಕಾರ್ಡ್ಗಳು ಫೋರ್ಜರಿ ಮಾಡವ್ರೆ, ಡೂಪ್ಲಿಕೇಟ್ ಮಾಡಿಸ್ಕೊಂಡವ್ರೆ, ಆಧಾರ್ ಕಾರ್ಡು ಫೋರ್ಜರಿ ಮಾಡಿಸ್ಕೊಂಡವ್ರೆ, ಡೂಪ್ಲಿಕೇಟ್